ಖಾಲಿ ದೋಸೆ ಟೈಗರ್ ಅಂತ ಕೊಡ್ತೀವಿ, ಮಸಾಲೆ ದೋಸೆ ಟೈಗರ್ ಅಂತ ಕೊಡ್ತೀವಿ. ಎರಡೆರಡು ಟೈಗರ್. ಇಲ್ಲಿ ಮೂರನೇ ಟೈಗರ್ ಚಿಂತಾಮಣಿಯ ಟೈಗರ್. ಟೈಗರ್ ಸೂಪರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹುಟ್ಟದಂತ ಊರು ಚಿಂತಾಮಣಿಯಲ್ಲಿ ಇದ್ದೀನಿ. ಅಂಡ್ ನನ್ನ ಪಕ್ಕ ನಮ್ಮ ಚಿಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಅಮ್ಮನ ತಂಗಿ ಗಂಡ. ಬಟ್ ನಾನು ಚಿಕ್ಕಪ್ಪ ಅಂತ ಕರೆಯಲ್ಲ, ಅಂಕಲ್ ಅಂತ ಕರಿತೀನಿ ಇವ್ರನ್ನ. ಬಿಕಾಸ್ ನಮ್ಮ ಅಮ್ಮಂಗೆ ಇಬ್ರು ತಂಗಿರಾಯ್ತಾ, ಅವ್ರನ್ನ ಚಿಕ್ಕಪ್ಪ, ಇವ್ರನ್ನ ಅಂಕಲ್ ಆಂಟಿ. ಸೊ ಇವ್ರನ್ನ ನಾನ್ ನಿಮಗೆ ಫಾರ್ಮಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಆದ್ರೆ ಚಿಂತಾಮಣಿಗೆ ಇವ್ರ ಇಂಟ್ರೊಡಕ್ಷನ್ನೇ ಬೇಡ. ಬಿಕಾಸ್ ಚಿಂತಾಮಣಿಲಿ ವರ್ಲ್ಡ್ ಫೇಮಸ್ ಇವರು. ಮಂಜು ಎಲೆಕ್ಟ್ರಾನಿಕ್ಸ್ ಅಂದ್ರೆ ಒಂಥರ ಇಡೀ ಚಿಂತಾಮಣಿಗೆ ಪರಿಚಯ. ಅದ್ರಲ್ಲೂ ಮಂಜು ಅಣ್ಣ ಅಂತ ಇಡೀ ಚಿಂತಾಮಣಿಗೆ ಫೇಮಸ್. ಹೆಂಗೆ ಸಾಧ್ಯ ಆಯ್ತು ಅಂಕಲ್ ಇದು? ನಾವು 30 ವರ್ಷದಿಂದ ಬಿಸಿನೆಸ್ ಅಲ್ಲಿ ಇದ್ದೀವಿ. ಎಲ್ಲ ಕಸ್ಟಮರ್ಸ್ ಎಲ್ಲ ಪರಿಚಯ. ಹೀಗೇನೆ ಬರೀ ನೀವು ಬಿಸ್ನೆಸ್ ಅಂತ ರಿಲೇಶನ್ಶಿಪ್ ಮೇಂಟೈನ್ ಮಾಡಿಲ್ಲ. ನಾವಿಲ್ಲಿ ಕೇಬಲ್ ನೆಟ್ವರ್ಕ್ ಇದೆ, ಅದ್ರ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ. ಅಂಕಲ್ ಒಳ್ಳೆ ಮಾತುಗಾರ ಅಂಡ್ ಒಳ್ಳೆ ಗೆಳೆಯ ಕೂಡ. ಫ್ರೆಂಡ್ಶಿಪ್ ನ ಚೆನ್ನಾಗಿ ಮೇಂಟೈನ್ ಮಾಡ್ತಿರೋದು ನಾನ್ ನೋಡಿರೋದು ಅದನ್ನ. ಎಷ್ಟು ವರ್ಷಗಳಿಂದಾನು ನಿಮ್ ಜೊತೆ ಫ್ರೆಂಡ್ಸ್, ಹುಡುಗರು ಅಷ್ಟೇ. ನೀವು ಅಂಗಡಿ ಹುಡುಗರನ್ನು ನೋಡಿದೀನಿ, ಇದುವರೆಗೂ ತನಕನೂ ಅಂಗಡಿ ಹುಡುಗರು 30 ವರ್ಷದಿಂದ ಇದಾರೆ ನಮ್ಮ ಹುಡುಗರು. ನೋಡಿದ್ರ ಎಲ್ಲಾದ್ರೂ ಆತರ ಕೆಲ್ಸದವ್ರು ಇರಕ್ ಸಾಧ್ಯನಾ? 30 ವರ್ಷದಿಂದ ಇವ್ರ ಜೊತೆ ಇದಾರೆ ಅಂದ್ರೆ ದಟ್ ಶೋಸ್ ಇವ್ರ ತೋರ್ಸುವಂತ ಅಫೆಕ್ಷನ್, ಲವ್, ದಟ್ ಶೋಸ್. ಸೊ ನಾವ್ ಅಂಕಲ್ ಹೇಳಿದ್ರು, ನಾನು ಆಕ್ಚುಲಿ ತುಂಬಾ ವರ್ಷಗಳಿಂದ ಅನ್ಕೊಳ್ತಾ ಇದ್ದೆ ಚಿಂತಾಮಣಿಲಿ ವಿಡಿಯೋ ಮಾಡ್ಬೇಕು, ಎಲ್ಲ ತೋರಿಸ್ಬೇಕು ಅಂತ. ಏನೋ ಹೇಳ್ತಾರಲ್ಲ, ಎಲ್ಲದಕ್ಕೂ ಒಂದ್ ಟೈಮ್ ಬರ್ಬೇಕು ಅಂತ. ಸೊ ಆ ಟೈಮ್ ಇವತ್ತು ಬಂದಿದೆ. ನಮ್ಮ ಅಂಕಲ್ ಎಂಕರೇಜ್ಮೆಂಟ್ ಇಂದ ಆ ಟೈಮ್ ಬೇಗ ಬಂತು. ಏನಂದ್ರೆ ಇವ್ರು ಹೇಳಿದ್ರು, ಬಾರೂಪ ನಿಂಗೆ ಯಾಕೆ ಟೆನ್ಷನ್, ಎಲ್ಲಾ ಕಡೆ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಇವತ್ತು ಫಸ್ಟ್ ಹೋಟೆಲ್ ಶ್ರೀ ವಿಷ್ಣುಗೆ ಇಲ್ಲಿಂದ ಶುರು ಮಾಡೋಣ. ಇಲ್ಲಿಂದ ನಂದಿನ ಅಂಕಲ್, ಆಮೇಲೆ ನಿಮ್ಮ ಹತ್ರ ಪ್ಲಾನ್ ಇದೆ. ಹೌದೌದು, ಸರಿ. ಹಾಗೆ ಏನ್ ಸ್ಪೆಷಲ್ ಅಂಕಲ್? ಇಲ್ಲಿ ದೋಸೆ, ಖಾಲಿ ದೋಸೆಗೆ ಟೈಗರ್ ಕೊಡ್ತಾರೆ. ಟೈಗರ್ ಅದೇನು ಅಂತ ಅವ್ರು ಹೇಳ್ತಾರೆ ಒಳಗಡೆ. ಬನ್ನಿ, ಆಗಿದ್ರೆ ಸಸ್ಪೆನ್ಸ್ ಹಂಗೆ ಮೇಂಟೈನ್ ಮಾಡಿ. ಏನದು ಟೈಗರ್ ಕೊಡ್ತಾರೆ ಅಂತ ಒಳಗೋಗಿ ನೋಡೋಣ. ಕಮ್ ಆನ್, ಲೆಟ್ಸ್ ಎಂಟರ್ ಶ್ರೀ ವಿಷ್ಣು. ಬನ್ನಿ ಅಂಕಲ್. ಕಡಲೆಬೇಳೆ ಚಟ್ನಿನಾ ಸರ್ ಇದು? ಓಕೆ, ಬಟ್ ಬೆಳ್ಳುಳ್ಳಿ ಏನಾದ್ರು ಏನು ಬಳಸೋದಿಲ್ಲ. ಓ ವೆರಿ ನೈಸ್. ಓಕೆ ಸರ್, ಎಷ್ಟು ವರ್ಷದಿಂದ ಇದೆ ಇದು? 55ನೇ ವರ್ಷ ಆಗಿದೆ. 55ನೇ ವರ್ಷ ಆಗಿ 56. ನಮ್ಮ ತಂದೆ ಕಾಲ ಆಯ್ತು ಇದು, ಇವಾಗ ನಮ್ಮ ಕಾಲ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ವಾದಿರಾಜ. ಸೊ ವಿಷ್ಣು ಯಾರ್ದಾದ್ರು ಹೆಸರು ಅಥವಾ ದೇವರ ಹೆಸರಿಗೆ ಅಂತ? ಇಲ್ಲ, ನಾವು ಸೌಖ್ಯದವರಾದ್ರಿಂದ ವಿಷ್ಣು ಹೋಟೆಲ್ ವಿಷ್ಣು ಅಂತ ನಮ್ಮ ತಂದೆ ಇಟ್ರು. ನಾವೆಲ್ಲ ನಮ್ ವಿದ್ಯಾಭ್ಯಾಸ ಮುಗಿಸಿ ಮತ್ತೆ ಇದಕ್ಕೆ ಬಂದ್ವಿ. ಚಿಕ್ಕ ವಯಸ್ಸಿಂದ ನೋಡಿರ್ತೀರಲ್ಲ ನೀವು? ಹಂಗೇನಿಲ್ಲ, ನಾವು ನಮ್ಗೇನೋ ಫೀಲ್ಡ್ ಸೆಟ್ ಆಗ್ಲಿಲ್ಲ, ಮತ್ತೆ ಈ ಫೀಲ್ಡ್ ಗೆ ಬಂದ್ವಿ. ಈ ಫೀಲ್ಡ್ ಸೆಟ್ ಆಗಿದೆ ಫೀಲ್ಡ್ ಅಲ್ವಾ. ನಿಮ್ಮಲ್ಲಿ ಒಂದು ದೋಸೆ ಫೇಮಸ್ ಅಂತ ಕೇಳಿದೆ ನಾನು, ಸಿಕ್ಕಾಪಟ್ಟೆ. ನನಗೆ ಗೊತ್ತಿರ್ಲಿಲ್ಲಪ್ಪ ಈ ಹೆಸರಲ್ಲಿ ಇಲ್ಲಿ ಕರೀತಾರೆ ಅಂತ. ಸ್ಪೆಷಲ್ ಟೈಗರ್ ಅಂತೆ. ಏನ್ ಸರ್ ಅದು ಟೈಗರ್ ದೋಸೆ? ಏನಿಲ್ಲ, ಮಸಾಲೆ ದೋಸೆಗೆನೆ ಉಪ್ಪಿಟ್ಟು ಹಾಕಿ ಕೊಡ್ತೀವಿ ನಮ್ಮಲ್ಲಿ. ಓ, ಮಸಾಲೆ ದೋಸೆಗೆ ಪಲ್ಯ ಬದಲು ಉಪ್ಪಿಟ್ಟು? ಇಲ್ಲ, ಉಪ್ಪಿಟ್ಟು ಪಲ್ಯನೂ ಇರುತ್ತೆ, ಪಲ್ಯನೂ ಇಟ್ಟು ಉಪ್ಪಿಟ್ಟು ಹಾಕ್ತೀರಾ? ಖಾಲಿ ದೋಸೆ ಕೊಡ್ತೀವಿ ನಾವು. ಖಾಲಿ ದೋಸೆ ಟೈಗರ್ ಅಂತ ಕೊಡ್ತೀವಿ, ಮಸಾಲೆ ದೋಸೆ ಟೈಗರ್ ಅಂತ ಕೊಡ್ತೀವಿ. ಎರಡೆರಡು ಟೈಗರ್. ಇಲ್ಲಿ ಮೂರನೇ ಟೈಗರ್ ಚಿಂತಾಮಣಿಯ ಟೈಗರ್. ಮಸಾಲೆ ದೋಸೆ. ಓಕೆ, ಸೊ ನಾವೀಗ ಒಂದು ಮಸಾಲೆ ದೋಸೆ ರೆಡಿ. ಖಾಲಿ ದೋಸೆ ಟೈಗರ್ ತಗೊಳ್ಳೋಣ. ಒಂದು ಖಾಲಿ ದೋಸೆ ಟೈಗರ್ ಸಿಂಗಲ್ ಖಾಲಿ ಅಲ್ವಾ? ಸಿಂಗಲ್. ಸೊ ಇನ್ನೇನ್ ಫೇಮಸ್ ಸರ್ ನಿಮ್ಮ ಹೋಟೆಲ್ ಅಲ್ಲಿ? ರವೆ ದೋಸೆ ಮಾಡ್ತೀವಿ. ಓ ನೈಸ್. ವಡೆ ಮಾಡ್ತೀವಿ. ಮಾಮೂಲಿ ಉದ್ದಿನೋಡೆ ಅದು ಮಾಡೋದಿಲ್ಲ? ಉದ್ದಿನೋಡೆ ಮಾಡಲ್ಲ, ಮಸಾಲೆ ವಡೆ, ಮದ್ದೂರು ವಡೆ ಮಾಡ್ತೀವಿ. ಮಸಾಲೆ ವಡೆ, ಮದ್ದೂರು ವಡೆನೂ ತುಂಬಾ ಚೆನ್ನಾಗಿರುತ್ತೆ ನಮ್ಮಲ್ಲಿ. ಇಲ್ಲಿ ನೋಡಿ. ಹೌದಾ? ನಿಮ್ ಟೈಮಿಂಗ್ಸ್ ಏನು? ಬೆಳಗ್ಗೆ 7:30ಗೆ ಓಪನ್ ಮಾಡ್ತೀವಿ, 12 ಗಂಟೆ ಬಾಗ್ಲಾಗ್ತೀವಿ. 2:30ಗೆ ಓಪನ್, 2 ಗಂಟೆಗೆ ಓಪನ್ ಮಾಡ್ತೀವಿ, 7 ಗಂಟೆ ಬಾಗ್ಲಾಗ್ತೀವಿ. 12ರಿಂದ 2 ಅಷ್ಟೇ, 2 ಅವರ್ಸ್ ಗ್ಯಾಪ್. 2 ಅವರ್ಸ್ ಎಲ್ಲರಿಗೂ ರೆಸ್ಟ್, ಊಟ ತಿಂಡಿಗೆ ಅಂತೇಳಿ ಎಲ್ಲರಿಗೂ ರೆಸ್ಟ್. 2 ಅವರ್ಸ್ ರೆಸ್ಟ್. ಆಮೇಲೆ 6:30ಗೆ ಮುಚ್ಚಿಬಿಡ್ತೀರಾ? ಮುಚ್ಚಿಬಿಡ್ತೀವಿ. ರಾತ್ರಿ ಇರೋದಿಲ್ಲ? ಇಲ್ಲ, ನೈಟ್ ಮಾಡಲ್ಲ. ಹೌದಾ? ಯಾಕೆ ನೈಟ್ ದೋಸೆ ಎಲ್ಲ ತಿಂತಾರಲ್ಲ? ಇರುತ್ತೆ, ಆದ್ರೂ ನಮಗೂ ಒಂದು ವಿಶ್ವಾಸ ಬೇಕಲ್ಲ. ಅಲ್ಲ, ಇದೊಂಥರ ಸ್ಪೆಷಲ್ ಟೈಮಿಂಗ್ಸ್ ಆಕ್ಚುಲಿ. ನಾನು ಎಲ್ಲೂ ಅಂದ್ರೆ ಈ ತರ ಈ ಒಂದು ಟೈಮಿಂಗ್ಸ್ ಎಲ್ಲೂ ಕೇಳಿಲ್ಲ ಆಕ್ಚುಲಿ. ಬೆಳಗ್ಗೆಯಿಂದ ಮಧ್ಯಾಹ್ನ, ಮತ್ತೆ ಮಧ್ಯಾಹ್ನದಿಂದ ಸಾಯಂಕಾಲ ಆದ್ಮೇಲೆ ಸಾಯಂಕಾಲ ಬೇಗ ಕ್ಲೋಸ್ ಮಾಡೋದಿದೆಯಲ್ಲ, ದಿಸ್ ಅ ವೆರಿ ಫಸ್ಟ್ ಟೈಮ್.
ಸೊ ಅದೊಂದು ಯುನೀಕ್ ಆಕ್ಚುಲಿ ನಿಮ್ದು. ಹಾಗಾಗಿ ನಮ್ ಕೆಲ್ಸಗಾರರೆಲ್ಲ ಬೆಳಗ್ಗೆ ಬೇಗ ಬೇಗ ಖುಷಿಯಿಂದ ಬರ್ತಾರೆ. ಫ್ರೆಶ್ ಆಗಿ, ಹೌದು ಫುಲ್ ಎನರ್ಜಿಯಿಂದ. ಹೌದು. ಓ ವೆರಿ ನೈಸ್ ಸರ್. ಸೊ ರಜಾ ಇದೆ ಯಾವತ್ತಾದ್ರೂ? ಪ್ರತಿ ಬುಧವಾರ ಮಧ್ಯಾಹ್ನ ಮೇಲೆ ರಜೆ ಮಾಡ್ತೀವಿ. ಬುಧವಾರ ಅಂದ್ರೆ 12 ಗಂಟೆ ತನಕ ಇರುತ್ತೆ ಬೆಳಗ್ಗೆ. ಹೌದು. ಮತ್ತೆ ಒಂದ್ ಸೆಕೆಂಡ್ ಹಾಫ್ session ಕ್ಲೋಸ್. ಒಂದ್ ಸೆಷನ್ ಇರುತ್ತೆ. ಒಂದ್ ಸೆಷನ್ ಮಾಡ್ತೀವಿ, ಒಂದ್ ಸೆಷನ್ ಕ್ಲೋಸ್ ಮಾಡ್ತೀವಿ. ಭೀಮಾ, ಇದು ಖಾಲಿ ದೋಸೆ ಉಪ್ಪಿಟ್ಟು ಹಾಕ್ಬಿಡು. ಓ ಓಕೆ. ಇಲ್ಲಿ ಬರೀ ದೋಸೆ ಮಾಡಿ ಅದ್ರಲ್ಲಿ ಉಪ್ಪಿಟ್ಟು ಹಾಕೋದಾ ಈಗ? ಉಪ್ಪಿಟ್ಟು ಅಲ್ಲಿರುತ್ತೆ. ಓಕೆ ಓಕೆ. ಮಸಾಲೆ ದೋಸೆಗೆ ಅಂದ್ರೆ ಇಲ್ಲೇ ಪಲ್ಯ ಹಾಕಿ ಇದು ಹಾಕಿ ಕೊಡ್ತೀನಿ ನಾನು, ಆಮೇಲೆ ಮಾಡ್ಕೊಡ್ತೀನಿ ನಾನು. ಓಕೆ ಸರಿ. ಈಗ ಖಾಲಿ ದೋಸೆ ಟೈಗರ್ ನ ಟ್ರೈ ಮಾಡಿ ಬರ್ತೀವಿ ಸರ್ ನಾವು. ಥ್ಯಾಂಕ್ ಯು. ಸೊ ಸ್ಪೆಷಲ್ ಖಾಲಿ ಟೈಗರ್ ಇವಾಗ ನನ್ನ ಕೈಯಲ್ಲಿದೆ. ಮದ್ದೂರು ಅಂಕಲ್ ವಡೆ ಕೈಯಲ್ಲಿ, ನನ್ನ ಕೈಯಲ್ಲಿದೆ. ಮದ್ದೂರು ವಡೆ ನನ್ನ ಕೈಯಲ್ಲಿದೆ. ಸೊ ಎರಡು ಒಬ್ರೊಬ್ರು ಒಂದೊಂದು ಸ್ಪೆಷಲ್ ಇಟ್ಕೊಂಡಿದೀವಿ. ಹೌದು, ಅವನು ಮಸಾಲೆ ಇಟ್ಕೊಂಡಿದ್ದಾನೆ. ಇವ್ನು ನೋಡಿ ಮಸಾಲೆ ಖಾಲಿ ಆಗೋಗ್ತಾ ಬಂದ್ಬಿಡ್ತೀವಿ ಒಂದು. ಹೆಂಗಿದೆ ದೋಸೆ? ಹಾ ಚೆನ್ನಾಗಿದೆಯಾ? ಹಸುವು ಜೋರಾಗಿತ್ತು. ಸೊ ಚೆನ್ನಾಗಿದೆ. ಅಲ್ಲಿ ನೋಡಿ ನಮ್ಮ ಆಂಟಿ. ಹೌದು, ನನ್ನ ಆಂಟಿ ಅಂದ್ರೆ ಚಿಕ್ಕಪ್ಪ ಅಂತ ಹೇಳಿದ್ರೆ ಇವ್ರು ಆಕ್ಚುಲಿ ನಮ್ಮ ಅಮ್ಮನ ತಂಗಿ. ನೀವು ನೋಡಿದೀರ ಆಲ್ರೆಡಿ ವಿಡಿಯೋಸ್ ಅಲ್ಲಿ. ಆಕ್ಚುಲಿ ಅಂಕಲ್ ನ ಇವತ್ತೇ ಫಸ್ಟ್ ನೋಡ್ತಿರೋದು ನೀವು ವಿಡಿಯೋಗಳಲ್ಲಿ. ಸೊ ಎಸ್ ಆಂಟಿ, ಸ್ವಲ್ಪ ಜೋರಾಗಿ ಹಾಯ್ ಅನ್ಬೇಕು ನೀವು. ಬೈಕ್ ನನ್ನ ಹತ್ರ ಇದೆ. ಸೊ ಆಂಟಿ ಬರೀ ಉಪ್ಪಿಟ್ಟು, ಸಿಂಪಲ್ ಆಗಿ ಬರೀ ಉಪ್ಪಿಟ್ಟು ತಿಂತಾ ಇದಾರೆ. ಬಟ್ ಉಪ್ಪಿಟ್ಟು ನೋಡಿ, ನೋಡಕ್ ಏನ್ ಸಕ್ಕದಾಗ ಕಾಣಿಸ್ತಾ ಇದೆ. ಒಂಥರ ಮನೆ ಉಪ್ಪಿಟ್ಟು ತರ ಕಾಣಿಸ್ತಿದೆ ಅಲ್ಲ? ಮನೆ ಉಪ್ಪಿಟ್ಟು ತರ ಇರುತ್ತೆ. ಓಕೆ ಅಂಕಲ್, ಹೆಂಗಿದೆ ಮದ್ದೂರು? ನೈಸ್ ನೈಸ್. ಅವ್ರಿಗೇನ್ ಹೊಸ್ತಲ್ಲ ಆದ್ರೂ ನಾನು ಕೇಳ್ತಾ ಇದೀನಿ. ವೆರಿ ನೈಸ್. ಹಾಯ್ ವರುಣ್. ವರುಣ್ ನೀವು ಆಲ್ರೆಡಿ ರೀಲ್ಸ್ ಅಲ್ಲೂ ನೋಡಿದೀರಾ, ನನ್ನ ವಿಡಿಯೋಗಳಲ್ಲೂ ನೋಡಿದೀರಾ. ದಾಮಗೋಲಿ ಅಂತಾನೆ ಫೇಮಸ್ ಅವನು. ಓಕೆ, ದೋಸೆ ಸಕ್ಕತ್ತು. ಸಕ್ಕತ್ ಸಾಫ್ಟ್ ಆಗಿದೆ ಖಾಲಿ ದೋಸೆ. ಚಟ್ನಿ ಚೆನ್ನಾಗಿ ಕಾಯಿ ಹಾಕಿ ರುಬ್ದಂಗ್ ಕಾಣಿಸ್ತಾ ಇದೆ. ಕಾಯಿ ಚಟ್ನಿ, ಕಾಯಿ ಚಟ್ನಿ. ಒಗ್ಗರಣೆ ಇಲ್ಲ ಆದ್ರೆ ಕಾಯಿ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಲ್ಲಿ. ಚಟ್ನಿ ಫುಲ್ ಉಪ್ಪು ಖಾರವಾಗಿ ಸಕ್ಕತ್ತಾಗಿದೆ. ಇಲ್ಲಿ ಚಟ್ನಿ ನೀರು ಮಾಡಲ್ಲ. ಹೌದು, ಗಟ್ಟಿ ಗಟ್ಟಿಯಾಗೇ ಇರುತ್ತೆ. ನೀರ್ ಚಟ್ನಿ ಕೊಡಲ್ಲ ಇವರು, ಯಾವಾಗ್ಲೂ ಗಟ್ಟಿ ಚಟ್ನಿನೇ. ನೈಸ್. ಕಾಯ್ದು. ಅಂಕಲ್, ನಿಮಗೆ ಚಿಂತಾಮಣಿನಲ್ಲಿ ಆಲ್ಮೋಸ್ಟ್ ಎಲ್ಲಾನು ಪರಿಚಯ ಅಲ್ವಾ? ಸೊ ಡೈಲಿ ನಿಮ್ಗೆ ಬ್ರೇಕ್ಫಾಸ್ಟ್ ಒಂದೊಂದು ಕಡೆ ಒಂದೊಂದು ಆಗ್ತಾ ಇರತ್ತಾ ಹೇಗೆ? ಹೌದು, ಇನ್ನೊಂದು 2-3 ಪ್ಲೇಸ್ ಇದೆ, ಚೇಂಜ್ ಮಾಡ್ತಾ ಇರುತ್ತೆ. ಸೊ ಅವಾಗೆಲ್ಲ ತೋರಿಸ್ತೀರಾ ನನಗೆ? ನಾನು ಆಕ್ಚುಲಿ ತುಂಬಾ ಚಿಕ್ಕವಳಿರುವಾಗ ಚೆನ್ನಾಗಿ ನೆನಪಿದೆ ನನಗೆ. ಅಂಕಲ್ ಬೈಕ್ ಮೇಲೆ ಕೂರ್ಸ್ಕೊಳ್ಳೋದು, ಬಾರೂಪ ಅಂದ್ಬಿಟ್ಟು ಹಂಗೆ ಹೊರಡೋದು. ಫುಲ್ ಎಲ್ಲ ಕಡೆ ರೌಂಡ್ ಹಾಕೊಂಡ್ ಬರ್ತಾ ಇದ್ವಿ. ಒಂದ್ಸಲ ಅಂಕಲ್ಗೆ ಹೇಳಿದೆ ನಾನು, ಪೊಲೀಸ್ ಅವರೆಲ್ಲ ಅಂಕಲ್ ಎಲ್ಲ ಊರವರೆಲ್ಲ ಫ್ರೆಂಡ್ಸ್ ಅಲ್ವಾ? ಸೊ ಪೊಲೀಸ್ ಫ್ರೆಂಡ್ಸ್ ನೋಡಿದ್ದೀನಿ ನಾನು ಅಂಕಲ್ ಹತ್ರ. ಅಂಕಲ್ ಪ್ಲೀಸ್ ನನಗೆ ಪೊಲೀಸ್ ಸ್ಟೇಷನ್ ಒಂದ್ಸಲ ನೋಡ್ಬೇಕು ಅಂತ ಆಸೆ ಅಂತ. ಸೊ ಕರ್ಕೊಂಡೋಗಿದ್ರು, ಆಕ್ಚುಲಿ ಇವಾಗ ತೋರಿಸ್ತೀನಿ ಅಂತ ಕರ್ಕೊಂಡೋಗಿದ್ರು. ಫಸ್ಟ್ ಟೈಮು ನಾನು ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಜೈಲಲ್ಲಿ ಇದ್ದಿದ್ದ ಒಬ್ಬ ಕಳ್ಳನ್ನ ಅಂಕಲೇ ಫಸ್ಟ್ ಓಕೆ. ಈಗ ಅದೇ ಮಾಡಕ್ ಹೋದೆ, ಯಾಕಂದ್ರೆ ಟೈಗರ್ ಅಂತ ಜೊತೆಲಿ ಕೊಟ್ಟಿದ್ದಾರೆ ಅಂದ್ಮೇಲೆ ನಾನು ಜೊತೆಲಿ ತಿನ್ಬೇಕು ಇವಾಗ. ದೋಸೆ, ಟೈಗರ್, ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದ್ರೆ ಡಿಸ್ಟರ್ಬ್ ಮಾಡಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ. ಉಪ್ಪಿಟ್ಟು, ಚಟ್ನಿ. ನೋಡ, ಉಪ್ಪಿಟ್ಟಿಗೆ ಕೂಡ ಒಗ್ಗರಣೆ ಇರಲ್ಲ. ಇದೊಂಥರ ಡಿಫ್ರೆಂಟ್. ತುಂಬಾ ಮನೆ ಸೇಮ್ ಮನೇಲಿ ನಾವು ಮಾಡ್ತೀವಲ್ಲ, ಮೈಲ್ಡ್ ಆಗಿ ಸಕ್ಕತ್ತಾದ ಉಪ್ಪಿಟ್ಟು. ಉಪ್ಪಿಟ್ಟು ಇಸ್ ಟೂ ಗುಡ್. ಸಿಂಪಲ್ ಆಗಿ ಲೈಟ್ ಈರುಳ್ಳಿ, ಲೈಟ್ ಆಗಿ ಜೀರಿಗೆ, ಲೈಟ್ ಆಗಿ ಕೊತ್ತಂಬರಿ ಸೊಪ್ಪು, ಲೈಟ್ ಆಗಿ ಉದ್ದಿನ ಬೇಳೆ, ಕಡಲೆಬೇಳೆ. ಆದ್ರೆ ಟೇಸ್ಟ್ ಮಾತ್ರ ಸಕ್ಕತ್ ಹೆವಿ ಆಗಿದೆ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೌದು, ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ, ಹಸಿಮೆಣಸಿನಕಾಯಿ, ಗೋಡಂಬಿ ಹಾಕ್ತಾರೆ. ಮಸಾಲೆ ದೋಸೆ ಅಲ್ವಾ? ಚಿನ್ನಿ ಒಂದ್ಸಲ ತಿಂದು ನೋಡೋಣ. ಕೆಂಪು ಚಟ್ನಿ ಹಾಕಿ ಪಲ್ಯ ಹಾಕಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕೆಂಪು ಚಟ್ನಿಗೂ ಬೆಳ್ಳುಳ್ಳಿ ಹಾಕಲ್ಲ ಅಂತ ಹೇಳೋದು. ಇದು ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತಲ್ವಾ ಅಂಕಲ್? ಇದು ಬಸ್ ಸ್ಟ್ಯಾಂಡ್ ಹಿಂಭಾಗ, KSRTC ಬಸ್ ಸ್ಟ್ಯಾಂಡ್ ಹಿಂಭಾಗ. KSRTC ಮೇನ್ ಚಿಂತಾಮಣಿ KSRTC ಬಸ್ ಸ್ಟ್ಯಾಂಡ್ ಹಿಂಭಾಗನೇ ಬರುತ್ತೆ. ಶ್ರೀ ವಿಷ್ಣು ಅಂದ್ರೆ ಚಿಂತಾಮಣಿಗೂ ಫೇಮಸ್ ಇದು. ಶ್ರೀ ವಿಷ್ಣು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ, ಮತ್ತೆ 2 ಗಂಟೆಯಿಂದ 6:30 ತನಕ ಇರ್ತಾರೆ. ಬುಧವಾರ ಮಾತ್ರ ಹಾಫ್ ಡೇ ಇರುತ್ತೆ. ನಂಗೆ ಉಪ್ಪಿಟ್ಟು ಮತ್ತೆ ಚಟ್ನಿ ಕಾಂಬಿನೇಷನ್ ಸಖತ್ತಾಗಿದೆ. ತುಂಬಾ ಚೆನ್ನಾಗಿ. ವಡೆ ಇನ್ನೂ ಟ್ರೈ ಮಾಡಿಲ್ಲ, ಸೊ ಮಸಾಲೆ ವಡೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಉದ್ದಿನ ವಡೆ ಮಾಡಲ್ಲ, ಮದ್ದೂರು ವಡೆ, ಮಸಾಲೆ ವಡೆ. ಮಸಾಲೆ ವಡೆನೂ ಚೆನ್ನಾಗಿದೆ. ಎಲ್ಲದಕ್ಕೂ ಯಾವುದು ಮೆಣಸಿನ್ಕಾಯಿ ತಿಂದಿರ್ತಾನೆ
ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಖಾರವಾಗಿ ಸಕ್ಕನ ಮಾಡಿದ್ದಾರೆ. ಬಟ್ ನಂಗೆ ಒಂದ್ ಖಾಲಿ ಟೈಗರ್ ತಿನ್ಬಿಟ್ರೆ, ಒಂದ್ ಖಾಲಿ ಟೈಗರ್ ತಿಂದ್ರೆ ಫುಲ್ ಹೊಟ್ಟೆ ತುಂಬೋಯ್ತು. ಇನ್ ನೆಕ್ಸ್ಟ್ ಅವರು ಪಾಪ ಇನ್ನೆಲ್ಲ ಒಂದೊಂದು ಟ್ರೈ ಮಾಡಿ ಅಂದ್ರು. ನಂಗೆ ಹೊಟ್ಟೆ ತುಂಬಿದೆ. ನೆಕ್ಸ್ಟ್ ಏನಿದ್ರು ಪ್ರಶಾಂತ್ ತಗೊಳ್ತಾರೆ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಆಯ್ತಾ. ಸೂಪರ್, ಇದು ಮಾತ್ರ ಟೈಗರ್ ಸೂಪರ್. ನಮ್ಮ ಆಂಟಿ ನನಗೆ ಒಂದಷ್ಟು ವರ್ಷದ ಹಿಂದಿನ ಸ್ಟೋರಿ ಹೇಳಿದ್ರು ಆಯ್ತಾ. ಅದನ್ನ ಹೇಳಿ ಆಂಟಿ ನಮ್ಮ ಆಡಿಯನ್ಸ್ಗೆ ಅಂದ್ರೆ ಫುಲ್ಲು ನಾಚ್ಕೊಳ್ತಾ ಇದ್ದಾರೆ ನಮ್ಮ ಆಂಟಿ. ಅವ್ರು ಏನ್ ಹೇಳಿದ್ರು ಅಂತ ಅವ್ರ ಬಾಯಲ್ಲೇ ಕೇಳಬೇಕು ಆಯ್ತಾ. ಹೇಳಿ ಆಂಟಿ, ಹೇಳಿ. ಅವ್ರ ತಂದೆ ಮೆಮೊರೀಸ್ ನ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ ತಾತ, ನಮ್ಮ ತಂದೆಗೆ ಈ ಹೋಟೆಲ್ನಲ್ಲಿ ಇದೇ ತರನೇ ಉಪ್ಪಿಟ್ಟು ದೋಸೆ ಅಂದ್ರೆ ತುಂಬಾ ಇಷ್ಟ ಇತ್ತು. ಸೊ ಅವ್ರು ಪಾಪ ಈವ್ನಿಂಗ್ ಬಂದು ಉಪ್ಪಿಟ್ಟು ದೋಸೆ ತಿಂದು ಕಾಫಿ ಕುಡಿದು ನಾನು ಅಂಗಡಿಯಲ್ಲಿ ಕೂತಿರ್ತಿದ್ದೆ. ಸೊ ಅವ್ರು ಇಲ್ಲಿಂದ ಪಾರ್ಸಲ್ ತಗೊಂಡು ಬರೋರಲ್ಲಿಗೆ. ಆಮೇಲೆ ಇವ್ರು ಹೇಳಿದ್ರು ಆಗ್ಲಿಂದಾನು ಇವ್ರು ಪಾರ್ಸಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಈ ಹೋಟೆಲ್ ಇಂದ ಮಾತ್ರ ತಂದ್ರೆ ತಿಂತಿದ್ದೆ, ಇಲ್ಲಾಂದ್ರೆ ತಿಂತಿರ್ಲಿಲ್ಲ. ಇವ್ರು ಚೂಸಿ, ಸಿಕ್ಕಾಪಟ್ಟೆ ಚೂಸಿ. ಇವ್ರು ಬಂದು ತಿಂತಿದ್ದಾರೆ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ, ಇಲ್ಲಾಂದ್ರೆ ಬರೋದಿಲ್ಲ ಇವರು. ಅವರು ಹುಟ್ಟು ಬೆಳೆದಿದ್ದ ಊರಲ್ಲೇ ಆದ್ರೂನು ಅಲ್ವಾ ಆಂಟಿ? ಬರಲ್ಲ. ನಾನು ಹೇಳಿದ್ರು ಕೆಲವು ಹೋಟೆಲ್ಸ್ ಅಲ್ಲಿ ತಂದ್ರೆ ಮಾತ್ರ ತಿಂತೀನಿ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ತಂದ್ರೆ ಮಾತ್ರ ತಿಂತಿದ್ದೆ, ಈಗ್ಲೂ ಅಷ್ಟೇ ಅವಾಗ್ಲೂ ಅಷ್ಟೇ. ಅಂಡ್ ನಮ್ ತಾತನು ಸಖತ್ತು ಚೂಸಿ. ಆ ಹೋಟ್ಲ್ ಅಂದ್ರೆ ಎಲ್ಲಂದ್ರೆ ಅಲ್ಲಿ ತಿಂತಿರ್ಲಿಲ್ಲ. ನೀಟಾಗಿ ಹೈಜೀನ್ ಆಗಿರ್ಬೇಕು, ಟೇಸ್ಟ್ ಇರ್ಬೇಕು. ನಮ್ ತಾತ ಅದ್ರಲ್ಲೆಲ್ಲ ಸಖತ್ ಪರ್ಟಿಕ್ಯುಲರ್. ಸೊ ಅವ್ರುನು ಅಂಡ್ ನಮ್ದು ತಾತಂದು ಬಿಸ್ನೆಸ್ ಇತ್ತು ಆಕ್ಚುಲಿ, ಆಯಿಲ್ ಬಿಸ್ನೆಸ್. ಆಯಿಲ್ ಅಲ್ಲಿ ನಾನು ಕೂತಿರ್ತಿದ್ದೆ ಅಂಗಡಿಯಲ್ಲಿ. ಸೊ ಅವ್ರು ಇಲ್ಲಿ ತಿಂದು ಮತ್ತೆ ಅಲ್ಲಿ ಪಾರ್ಸಲ್ ತರೋದು. ಸೊ ನಮ್ ತಾತ ನೆನಪು ಬಂತು. ಅದೇ ಹೇಳಿದೆ, ನಮ್ ತಾತನ ನೆನಪುಗಳು ಅಂತ. ನಮ್ ಕೃಷ್ಣಮೂರ್ತಿ ಅವರ ನೆನಪುಗಳು. ಟೈಗರ್ ನ ಟ್ರೈ ಮಾಡಕ್ ಬಂದ್ಮೇಲೆ 2 ಟೈಗರ್ ನ ಟ್ರೈ ಮಾಡ್ಬೇಕಲ್ವಾ. ಸೊ ಖಾಲಿ ಟೈಗರ್ ಆಯ್ತು. ಈಗ ಮಸಾಲೆ ಟೈಗರ್, ಸ್ಪೆಷಲ್ ಮಸಾಲಾ ದೋಸೆ ಟೈಗರ್ ನೋಡಿ. ಮೇಲ್ಗಡೆಯಿಂದ ಫುಲ್ ಒಳ್ಳೆ ಕಲರ್ ಬಂದಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ನೋಡಿದ ತಕ್ಷಣನೇ ಹೇಳ್ಬಿಡ್ಬೋದು ಕ್ರಿಸ್ಪಿ ಆಗಿದೆಯಾ ಇಲ್ವಾ ಅನ್ನೋದು. ಸೊ ಖಂಡಿತವಾಗ್ಲೂ ಕ್ರಿಸ್ಪಿ ಆಗಿದೆ, ಇದು ಕಾಣಿಸ್ತಾ ಇದೆ ನನಗೆ. ಒಂದ್ಸಲ ಮುರಿದು ನೋಡ್ಬಿಡೋಣ ಬನ್ನಿ. ಇಲ್ಲಿ ಸೌಂಡ್ ಜಾಸ್ತಿ, ಸೊ ಅದಕ್ಕೆ ಕೇಳಿಸ್ತಿಲ್ಲ, ನನಗೆ ಕೇಳಿಸ್ತಾ ಇದೆ ಚೆನ್ನಾಗಿ. ಓ ಇಲ್ಲಿ ನೋಡಿ, ಓಪನ್ ಮಾಡಿದ ತಕ್ಷಣ ಈ ಬೈಟ್ ಅಲ್ಲಿ ನೋಡಿ ನೋಡಿ, ಈ ಕಡೆ ಪಲ್ಯ, ಈ ಕಡೆ ಉಪ್ಪಿಟ್ಟು, ಎರಡು ಕಾಣಿಸ್ತಾ ಇದೆ. ಹೆಂಗೆ ಸೂಪರ್ ಅಲ್ಲ? ಒಳಗಡೆ ಫುಲ್ ಓಪನ್ ಮಾಡಕ್ ಆಗಲ್ಲ, ಕಷ್ಟ ಆಗತ್ತೆ. ಇದು ನಂದಲ್ಲ ಪಾಪ, ಪ್ರಶಾಂತದ್ದು. ಹಿಂಗೆ ತೆಗಿಯಕ್ಕಾಗಲ್ಲ ಅಂದಿದ್ ನಾನು. ಆಗಲ್ಲ ಅಂದ್ರು ಇವರು ಆಗತ್ತೆ ನೋಡು ಅಂತ ಪ್ರಯತ್ನ ಪಡಿಸ್ತಾ ಇದ್ದಾರೆ. ಅಯ್ಯೋ ಮತ್ತೆ ಉಪ್ಪಿಟ್ಟು ಬೇಡ, ಸ್ವಲ್ಪನ ಅದು ಅವರು ಕಾಂಬಿನೇಷನ್ ಮಾಡಿ ಚೆನ್ನಾಗಿದೆ ಅಂತ ಕೊಟ್ರು. ಎನಿವೇಸ್ ಅದು ಟ್ರೈ ಮಾಡೋಣ. ಇದು ಪ್ರಶಾಂತದ್ದು, ಒಂದ್ಸಲ ಟ್ರೈ ಮಾಡ್ಬಿಡ್ತೀನಿ. ಅದು ಒಂದ್ ಬೈಟ್ ತಗೊಳ್ಳಿ ಆಂಟಿ. ಮಸಾಲೆ ದೋಸೆ ವಿತ್ ಪಲ್ಯ, ಅವಾಗ್ಲೇ ಬರೀ ವಿತ್. ನೀವಾಗ ರವೆ ದೋಸೆ ಫೇವ್ರೇಟಾ? ಹೌದು, ರವೆ ದೋಸೆ ರೆಗ್ಯುಲರ್ ಆಗಿ ಮಾಡಲ್ಲ. ನಮ್ಮ ಆಂಟಿ ಫೇವ್ರೇಟ್ ರವೆ ದೋಸೆ ಅಂತ ನೋಡಿ. ಈಗ ದೋಸೆ, ಪಲ್ಯ, ಉಪ್ಪಿಟ್ಟು. ನಾನ್ ಫಸ್ಟ್ ಟೈಮ್ ಈ ತರ ತಿಂತಾ ಇರೋದು ಆಕ್ಚುಲ್ ಆಗಿ. ಮನೇಲಿ ಏನಾದ್ರು ಮಸಾಲೆ ದೋಸೆಗೆ ಉಪ್ಪಿಟ್ಟು ಹಾಕೊಟ್ರೆ ಪ್ರಶಾಂತ್ ತಿಂತಾರ ಕೇಳಿ? ಹೋಟ್ಲಿಗೆ ಬಂದು ತಿಂತಿದ್ದಾರೆ ನೋಡಿ. ಇದು ಅವ್ರದೇ. ಬಟ್ ಸಕ್ಕದ ಉಪ್ಪಿಟ್ಟು, ಚಟ್ನಿ. ದೋಸೆ ಸೂಪರ್. ದೋಸೆ ಹಿಟ್ಟು ಹುಳಿ ಇಲ್ಲ, ಟೆಕ್ಸ್ಚರ್ ನೋಡಿ ಸಕ್ಕದಾಗಿದೆ. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟು, ಸೂಪರ್ ಆದ ದೋಸೆ. ಪಲ್ಯ ನಾನು ಆಲ್ರೆಡಿ ತಿಂದಿದ್ದೀನಿ, ಚಟ್ನಿನೂ ಟೇಸ್ಟ್ ಮಾಡಿರೋದ್ರಿಂದ ಎರಡೂ ಚೆನ್ನಾಗಿರೋದ್ರಿಂದ ಫಸ್ಟ್ ಇವಾಗ ಬರೀ ಪ್ಲೇನ್ ರವಾ ದೋಸೆ ತಿನ್ಬಿಟ್ಟು ಹೇಳ್ತಾ ಇದ್ದೀನಿ ಆಯ್ತಾ. ಚೆನ್ನಾಗಿದೆಪ್ಪ, ಏನ್ ಕೇಳಂಗಿಲ್ಲ. ಶ್ರೀ ವಿಷ್ಣುನಲ್ಲಿ ಒಂದ್ ತಿಂದ್ರೆ ಒಂಥರ ಐಟಮ್ಸ್ ಮಿಕ್ಕಿದೆಲ್ಲ ಜಡ್ಜ್ ಮಾಡ್ಬಿಡ್ಬೋದು ಅಂತೀವಲ್ಲ, ಹಂಗೆ ಸಖತ್ತಾಗಿದೆ. ವೆರಿ ಬೇಸಿಕ್ ಚಟ್ನಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದೇ ಸೂಪರ್ ಆಗಿದೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಬಾಲಾಜಿ. ಬಾಲಾಜಿ. ಕೊಳ್ಳೇಗಾಲದವ್ರ ನೀವು? ಮತ್ತೆ ಚಿಂತಾಮಣಿ ಇಲ್ಲಿ ಸರ್? ಸಿಸ್ಟರ್ ಹೌಸ್ ಇಲ್ಲೇ ಇರೋದು. ಹೌದಾ? ಸೊ ನಿಮ್ಗೆ ಶ್ರೀ ವಿಷ್ಣು ನೀವು ಯಾವಾಗ್ಲೂ ಬರ್ತಾ ಇರ್ತೀರಾ? ಇಲ್ಲ, ಇದೆ ಫಸ್ಟ್ ಟೈಮ್ ಬಂದಿದೆ. ಇದೆ ಫಸ್ಟ್. ಏನ್ ತಗೊಂಡ್ರಿ? ದೋಸೆ, ಬಾತು ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನಿಮ್ ಸಿಸ್ಟರ್ ರೆಕಮೆಂಡೇಶನ್? ಹಂಗೇನಿಲ್ಲ, ಸುಮ್ನೆ ಬಂದ್ವಿ.
ಕಾಫಿ ಇಲ್ಲೇ ಬರ್ತೀವಿ ರೆಗ್ಯುಲರ್ ಆಗಿ. ಓಕೆ. ಸೊ ಕೊಳ್ಳೇಗಾಲದಲ್ಲಿ ಏನ್ ಸರ್ ಫೇಮಸ್ ನಿಮ್ಮ ಇದ್ರಲ್ಲಿ ಏನ್ ಚೆನ್ನಾಗಿ? ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟ ಹೌದು. ಇದೆ, ಬಿಆರ್ ಹಿಲ್ಸ್ ಇದೆ, ಹ್ಮ್. ಸುತ್ತಮುತ್ತಲು ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ನೀವು ಈಗ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರಾ, ಹೋಗಿ ಫುಡ್ ಟೇಸ್ಟ್ ಮಾಡಿ ಎಲ್ಲ ನೋಡ್ತಿರ್ತೀರಾ? ವೆರಿ ನೈಸ್. ಹೌದಾ? ನೋಡಿ ಅವ್ರು ಹೇಳ್ತಿದ್ದಾರೆ, ನೀವು ಹೇಳೋದು ಹೋಟ್ಲೆ ಇಷ್ಟ ಆಗುತ್ತೆ. ಮನೆಗಿಂತ ಹೋಟ್ಲೆ ಇಷ್ಟ ಆಗುತ್ತೆ. ಅದಕ್ಕೆ ಅದನ್ನ ಸ್ವಲ್ಪ ನಿಧಾನ ಕೇಳ್ತಾ ಇದಾರೆ, ಧೈರ್ಯವಾಗಿ ಹೇಳ್ತಾ ಇಲ್ಲ ಅವರು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಶ್ರೀ ವಿಷ್ಣುಲಿ ಕ್ಲೈಮ್ಯಾಕ್ಸ್ ಕಾಫಿ, ಫಿಲ್ಟರ್ ಕಾಫಿ. ಚಿಂತಾಮಣಿ ಸೀರೀಸ್ ಮಾಡ್ತಾ ಇದೀವಿ. ಸೊ ಕಂಪ್ಲೀಟ್ ಆಗಿ ಚಿಂತಾಮಣಿ ಸೀರೀಸ್ ನ ವಾಚ್ ಮಾಡಿ. ಚಿಂತಾಮಣಿಗೆ ನೀವು ಬಂದಾಗ ಏನ್ ತಿನ್ಬಹುದು, ಎಲ್ಲಿಗೆ ಹೋಗ್ಬೋದು, ಎಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ಬೆಲೆ ಎಷ್ಟು, ಎಲ್ಲದನ್ನು ಡೀಟೇಲ್ ಹೇಳ್ತಾ ಹೋಗ್ತೀವಿ. ಓಕೆನಾ? ಈಗ ಕಾಫಿ ಹೆಂಗೆ ನಮ್ಮ ಆಂಟಿಗೆ ನಪ್ಸ್ತಾ ಇದ್ದಾರೆ ನೋಡಿ, ಸಬ್ಸ್ಕ್ರೈಬ್ ಮಾಡು ಅಂತ ಹೇಳು ಅಂತ. ಕರೆಕ್ಟ್ ಅಲ್ವಾ? ಸೊ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ? ಅಯ್ಯೋ ಏನ್ ಸಬ್ಸ್ಕ್ರೈಬ್ ಮಾಡೋದು ಅಂತ ಅನ್ಕೋಬೇಡಿ, ಯಾಕಂದ್ರೆ ನಿಮ್ ಸಬ್ಸ್ಕ್ರಿಪ್ಷನ್ ತುಂಬಾ 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 ನನಗೆ ಮ್ಯಾಟರ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ. ಓಕೆ? ಓಕೆನಾ ಆಂಟಿ? ಅವ್ರು ಫುಲ್ ನನ್ನ ಹತ್ರ ಹೋಗ್ತಿದ್ದಂಗೆ ಗೊತ್ತಾಯ್ತು ನಾ ಬರ್ತಾ ಇದೀನಿ ಅಂತ, ಫುಲ್ ಅಲರ್ಟ್ ಆಗ್ಬಿಟ್ರು. ಹಾಯ್ ಹಾಯ್. ನಿಮ್ ಹೆಸರು ಅವಾಗ್ಲಿಂದ ನೋ ಪ್ರಾಬ್ಲಮ್ ಸಿಂಧು. ಸಿಂಧು. ನಾನು ಫೈನ್. ಅಂದ್ರೆ ನನ್ನಷ್ಟೇ ಇವರು ಫುಲ್ ಬೋಲ್ಡ್ ಆಗಿ ಜೋರಾಗಿ ಮಾತಾಡ್ತಾ ಇದ್ದಾರೆ ಆಕ್ಚುಲಿ. ಸೊ ಸಿಂಧು, ನೀವು ಬೆಂಗಳೂರಿಂದ? ಬ್ಯಾಂಗ್ಳೂರಿಂದ. ಹಾ, ಸೊ ಇವತ್ತು ಫಸ್ಟ್ ಅಲ್ವಾ ನೀವು ಬಂದಿರೋದು? ಇದು ಫಸ್ಟ್. ಹಾ, ನಿಮಗೆ ಯಾರು ಹೇಳಿದ್ರು ಇಲ್ಲಿ ತಿಂಡಿ ತಿನ್ಬೇಕು? ನಮ್ ಭಾವ ಹೇಳಿದ್ರು. ನಿಮ್ ಭಾವ? ಹಾ, ಅವರು ಬ್ಯಾಂಗ್ಳೂರಲ್ಲೇ ಇರೋದು. ಹಾ. ಸರಿ, ಇಲ್ಲಿ ವರ್ಡ್ ಆಫ್ ಮೌತ್ ಇಂದ ಈ ಹೋಟೆಲ್ ಬಗ್ಗೆ ಹೇಳಿದ್ರು. ಸೂಪರ್. ಸೊ ಇದು ತುಂಬಾ ಚೆನ್ನಾಗಿದೆ, ರುಚಿಯಾಗಿದೆ, ಟೇಸ್ಟಿ ಇದೆ ಅಲ್ವಾ? ಹಾ. ಫ್ರೈಡ್ ಉಪ್ಪಿಟ್ಟಾ? ಐ ಫ್ರೈಡ್ ಉಪ್ಪಿಟ್. ಸೊ ಈಗ ದೋಸೆ ಆರ್ಡರ್ ಮಾಡಿದೀವಿ, ದೋಸೆ ಟ್ರೈ ಮಾಡಿ ನೋಡ್ಬೇಕು. ಚೆನ್ನಾಗಿದೆ ದೋಸೆ. ಓಕೆ, ಟ್ರೈ ಮಾಡಿ. ನೈಸ್. ಸೊ ಸಿಂಧು ಏನ್ ಮಾಡ್ತಿದ್ರು? ನಾನ್ ಹೌಸ್ ವೈಫ್. ಓಕೆ. ಹೌಸ್ ವೈಫ್. ಯಾ. ಸೊ ಏನ್ ನಿಮ್ಮ ಹಾಬೀಸ್ ಏನಾಗಿದೆ? ಸಿಂಗಿಂಗ್, ಹಾಡ್ತೀನಿ. ಸೊ ಕೇಳದ್ಮೇಲೆ ಬಿಡ್ತೀವಾ? ಏ ಇಲ್ಲ, ಬಿಡಂಗೇ ಇಲ್ಲ. ಒಂದು ಸಣ್ಣ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅವ್ರಿಗೆ, ಏ, ಸಣ್ಣ audience ಸಿಕ್ಕಿದ್ದಾರೆ. ಇಲ್ಲ. ಒಂದ್ ಲೈನ್ ಹೇಳಲೇಬೇಕು. ಅಯ್ಯೋ, ಯಾರು ಹಾಕೊಂಡ್ಬಿಡೋದು ಹೆಂಗೆ ಗೊತ್ತಾ? ಹೀಗೇನೆ. ಅವ್ರ ಯಜಮಾನ್ರು ನೋಡ್ತಿದ್ದಾರೆ. ನೋಡ್ತಾ ಇದ್ದಾರೆ. ನಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್. ಮುರಳಿ. ಓಕೆ. ಅಲ್ಲಿಂದಾನೇ ನೋಡ್ತಾ ಇದ್ರೆ, ಅಲ್ಲಿಂದಾನೇ ಎಂಕರೇಜ್ ಮಾಡ್ತಾರೆ. That's ಅಯ್ಯೋ, ಯಾವ್ದು ಸಡನ್ ಹೊಳೆಯೋದು ಇಲ್ಲ, ಬೇಡ. ಅವ್ರ ನನ್ನ ನಾದ್ನಿ ವೀಣಾ. ನೋಡಿ, ಹಾಯ್ ಬಂದ್ಬಿಟ್ರಿ camera ಹಾಯ್ ಹೇಳೋ, ಮಾತಾಡು. ಒಂದು ಮಳೆ ಬೆಲ್ಲು, ಒಂದು ಮಳೆ ಮೋಡ ಸೇರಿ ಜೊತೆಯಾಗಿ ತುಂಬಾ ಹಿತವಾಗಿ ಏನನು ಮಾತಾಡದೆ. ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಬ್ಲಾಗ್ಸ್ ನೋಡ್ತಾ ಇದ್ದೆ, ಬಟ್ ಎದುರುಗಡೆ ಮೀಟ್ ಮಾಡಿದ್ರೆ ಖುಷಿ ಆಯ್ತು. ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀಗೆ ಆಗ್ಲಿ, ನಿಮ್ಮಿಂದ ಎಲ್ರಿಗೂ ಪ್ರೋತ್ಸಾಹ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಕವರ್ ಮಾಡಿ, ಕರ್ನಾಟಕನೇ ಕವರ್ ಮಾಡಿ ಪ್ಲೀಸ್. ಸೊ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಡೆಫಿನೆಟ್ಲಿ ಶೋರ್. ವಿಶ್ ಆಲ್ ದ ಬೆಸ್ಟ್ ಅಂಡ್ ಯುವರ್ ಹಸ್ಬೆಂಡ್ ಟು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶ್ರೀ ವಿಷ್ಣು ಬಂದ್ವಿ, ಎಲ್ಲ ಟೇಸ್ಟ್ ಮಾಡಿದ್ವಿ, ಸಕ್ಕದಾಗಿತ್ತು. ರೈಸ್ ಬಾತ್ ಮಾತ್ರ ಟೇಸ್ಟ್ ಮಾಡಲಿ, ಯಾಕಂದ್ರೆ ಹೊಟ್ಟೆ ತುಂಬೋಯ್ತು. ಇಲ್ಲಿ ರೈಸ್ ಬಾತ್ಗಳು ಸಿಗುತ್ತೆ, ಚಿತ್ರಾನ್ನ, ಮತ್ತೆ ಇನ್ಯಾವ್ದಾದ್ರು ಒಂದು ದಿನಕ್ಕೆ ಒಂದೊಂದರ ರೈಸ್ ಬಾತ್ ಇರುತ್ತೆ, ವಿಚ್ ಇಸ್ 40 rupees. ಆಯ್ತಾ? ನಾನು ಹೇಳದ್ನೆ ಚಿಂತಾಮಣಿಗೆ ಫೇಮಸ್ ಅಂತ. ಅಂಕಲ್ ಬಂದಿದ್ರಿಂದ ಅವ್ರು ಬಿಲ್ ಬೇಡ ಅಂದ್ರು. ನಾವು ಸುಮ್ನೆ ಟೋಕನ್ ತರ ಪಾಪ ಒಂದು ಬಂದಿದೀವಿ ನಾವು ವ್ಯಾಪಾರಕ್ಕೆ ಅಂತ 100 ರೂಪಾಯಿ ಕೊಟ್ಟು ಬಂದ್ವಿ ಅಷ್ಟೇ. ಅದಕ್ಕೆ ನೋಡಿ ನನಗೆ ಪ್ರೈಸ್ ಎಲ್ಲ ಬರ್ಕೊಟ್ಟಿದ್ದಾರೆ, ಯಾಕಂದ್ರೆ ನಾವು ಕೊಡ್ಲಿಲ್ಲಲ್ಲ. ಸೊ ಎಲ್ಲ ಪ್ರೈಸ್ ಬರ್ಕೊಟ್ಟಿದ್ದಾರೆ ಅಂಕಲ್. ಸೊ ಸ್ಪೆಷಲ್ ಮಸಾಲೆ ದೋಸೆ ಅಂದ್ರೆ ಟೈಗರ್ ಮಸಾಲೆ ದೋಸೆ 50 ರೂಪಾಯಿ, ವಿಚ್ ಇಸ್ ಟೂ ಗುಡ್ ಅನ್ಸ್ತು ನನಗೆ. ನಾನು ಬರೀ ಮಸಾಲೆ ದೋಸೆನಾ ಅಂದ್ರೆ, ಇಲ್ಲ ಟೈಗರ್ ಮಸಾಲೆ ದೋಸೆ ಅಂದ್ರು. ಸೊ ಉಪ್ಪಿಟ್ಟು ಮಸಾಲೆ ದೋಸೆ ಸೇರಿಸಿ 50 ರೂಪಾಯಿ. ಚೌಚೌಬಾತ್ 45, ಉಪ್ಪಿಟ್ಟು 40. ಇದೇನು ಹಾಫ್ ಟೈಗರ್? ಹೋಗಿ ಸಿಂಗಲ್ ಖಾಲಿ ಇರ್ಬೇಕು. ಖಾಲಿ ಜೊತೆಗೆ ಅಲ್ಲ, ಒಂದ್ ಖಾಲಿ ಪ್ಲಸ್ ಟೈಗರ್ 40. ಇದೇನು ಹಾಫ್ ಟೈಗರ್ ಹಾಕಿದ್ದಾರೆ, ಕೇಳಿಲ್ಲ ನಾನು. ಟೈಗರ್ ಅಂದ್ರೆ ಅದೇ ಒಂದು ಸ್ಕೂಪ್. ಓ ಹೌದಾ? ಓಕೆ. ಒಂದ್ ಸ್ಕೂಪ್ ಹಾಫ್ ಟೈಗರ್ 20. 2 ಖಾಲಿ ಮತ್ತೆ ಟೈಗರ್ ಆಪ್ಷನ್ ಸಿಗುತ್ತೆ, ಅದು 55. 3 ಖಾಲಿ ಪ್ಲಸ್ ಟೈಗರ್ ಇದೆ 65. ರವೆ ದೋಸೆ 60, ಕಾಫಿ 16. ಇಲ್ಲಿ ಇಡ್ಲಿ ಐಟಮ್ಸ್ ಮಾಡೋದಿಲ್ಲ, ಉದ್ನೋಡೆ ಮಾಡಲ್ಲ. ಸೊ ನಿಮ್ಗೆ ಏನಿದ್ರು ಇಡ್ಲಿ ಉದ್ನೋಡೆ ಕಾಂಬಿನೇಷನ್ ಅಲ್ಲ? ಹೌದು, ಟೈಗರ್ ಇಸ್ ಉಪ್ಪಿಟ್ಟು ಹಿಯರ್. ಅದು ಟೈಗರೇ, ಯಾಕಂದ್ರೆ ಅಷ್ಟು ಸಗದಾಗಿತ್ತು, ಸೂಪರ್ ಆಗಿತ್ತು ಉಪ್ಪಿಟ್ಟು. ದೋಸೆನೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು ರೀ. ಸೊ ನೀವು ಚಿಂತಾಮಣಿಗೆ ಬಂದಾಗ ಶ್ರೀ ವಿಷ್ಣುಗೆ ಖಂಡಿತ ಬರ್ಬೇಕು. ಮಂಜು ಅಂಕಲ್ ದಯೆಯಿಂದ ಇವತ್ತು ಶ್ರೀ ವಿಷ್ಣುನಲ್ಲಿ ನಮಗೆ ಒಳ್ಳೆ ವಿಡಿಯೋ ಸಿಕ್ತು, ಒಳ್ಳೆ ತಿಂಡಿನೂ ಆಯ್ತು.
ಒಳ್ಳೆ ಟೇಸ್ಟ್ ಇದೆ. ಈಗ ಹೊಟ್ಟೆ ತುಂಬೋಯ್ತು ಅಂಕಲ್, ನೀವು ನೆಕ್ಸ್ಟ್ ಹೋಗೋಣ ಅಂದ್ರೆ ಜಾಗನೇ ಇಲ್ವಲ್ಲ ಹೋಟೆಲ್. ಸೊ ಮನೆಗೆ ಹೋಗಿ ಒಂದು ಬ್ರೇಕ್ ತಗೊಂಡು ಹೋಗೋಣ ಅಂತೀರಾ? ಇದು ಬಂದು KSRTC ಚಿಂತಾಮಣಿ KSRTC ಬಸ್ ಸ್ಟ್ಯಾಂಡ್ ಹಿಂಭಾಗ. ಬಸ್ ಸ್ಟ್ಯಾಂಡ್ ಹಿಂಭಾಗನೇ ಬರುತ್ತೆ. ಇಲ್ಲಿ ಯಾರನ್ನೇ ಕೇಳಿದ್ರು ಹೇಳ್ತಾರೆ ಅನ್ಸುತ್ತಲ್ಲ ಎಷ್ಟು ಅಂದ್ರೆ. ಸೊ ಸೂಪರ್ ಆಗಿತ್ತು, ಪ್ಲೀಸ್ ಬಂದು ಟ್ರೈ ಮಾಡಿ. ಓಕೆ, ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಚಿಂತಾಮಣಿ ಸೀರೀಸ್ ನ ನೋಡ್ತಾ ಇರಿ. ನನ್ ಜೊತೆ ಮಂಜು ಅಂಕಲ್ ಇದ್ದೇ ಇರ್ತಾರೆ. ಓಕೆ, ಸರಿ, ಹಾಗಿದ್ರೆ ಸಿಗೋಣ. ಬೈ ಎವ್ರಿ ಅಂಕಲ್. Bye, bye. See you, love you all.